ಎಲ್ರಿಗೂ ನಮಸ್ಕಾರ. ಸಾರಿ, ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈರೆಕ್ಟರ್ ನಮ್ಮ ಬಗ್ಗೆ ಇದೆ ಟು ಹೆಲ್ಪ್. ಹೌದು, ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಈ ದಿನ ನಮ್ಮ ಸನಾಗೋಸ್ಕರ ನಾನು ಎಲ್ರಿಗೂ ಗೊತ್ತು, ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ದೆನ್. ಸೊ ನನಗೆ ಸನಾ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು, ಇಟ್ಸ್ ಲೈಕ್ ಎ ಬಿಗ್ ಡೀಲ್. So fortunately last year we had a release in Tamil, and now today that you're launching in a movie that I'm a part of in Kannada, only khushi agide. And he's an amazing music director, so Santosh Narayan ಬಗ್ಗೆ ಮಾತಾಡೋಕೆ ಏನೆಲ್ಲ ಎಲ್ರಿಗೂ ಗೊತ್ತು. The voice in the song, the lyrics, everything is just so hauntingly beautiful. ಈ melody ನಾನು I think each time I listen to it 20 times. I can't stop with once. So it's one of the most beautiful songs. Venu ಸರ್ಗೆ ನಾನು thanks ಹೇಳಬೇಕು, ವೇಣು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಸೊ ಬ್ಯೂಟಿಫುಲ್ ವಿಜುವಲ್ಸ್ ಯು ಆಲ್ ಸೀನ್. ಆ್ಯಂಡ್ ವಿನೋದ್, ಯು ಒನ್ ಆಫ್ ಮೈ ಫೇವ್ರೆಟ್ ಕೋ ಸ್ಟಾರ್ಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ವಿನೋದ್ ಕೆಲಸ ಮಾಡೋಕ್ಕೆ. ಬಟ್ ಹಿ ಇಸ್ ನಾಟ್ ಜಸ್ಟ್ ಸೋ ನೈಸ್ ಟು ಮೀ. ಐ ಥಿಂಕ್ ಆಲ್ ದಿ ಆ್ಯಕ್ಟರ್ಸ್ ಸಪೋರ್ಟಿಂಗ್ ಕಾಸ್ಟ್ ವಿಲ್ ಸೇ ದಟ್ ಹಿ ಲವ್ಸ್ ಸಿನಿಮಾ. ಸೊ ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಐ ಲರ್ನ್ ಅ ಲಾಟ್, ಐ ಎಕ್ಸ್ಪೀರಿಯನ್ಸ್ ಸೋ ಮಚ್. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ವಿನೋದ್. And Padmavathy ma'am and Shreyas and Teju, welcome to the industry and congratulations. Your first picture is to do ಒಳ್ಳೆ picture ಮಾಡ್ತೀರಾ, so congratulations. Thank you sir for your collaboration with our film. ಮತ್ತೆ ಏನು ಮಾತಾಡಬೇಕು? ಮೊದಲನೇದಾಗಿ ಒಂದು ಚಪ್ಪಾಳಿ, ಎಷ್ಟು ಮುದ್ದಾದ ಕನ್ನಡ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾನು ಹೇಳಬೇಕು ಅಪ್ಪುಗೋಸ್ಕರ ಐ ಆಮ್ ಲರ್ನಿಂಗ್ ಕನ್ನಡ, ಬಿಕಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಅಪ್ಪು, ಐ ಮೆಟ್ ಹಿಮ್ ಇನ್ ಆಸ್ಟ್ರೇಲಿಯಾ ರಾಜ್ಕುಮಾರ ಶೂಟಿಂಗ್ಗೆ. ಆ್ಯಂಡ್ ಈ ಸರ್ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು, ನೀವು ಕನ್ನಡ ಮಾತಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ, ಆಲ್ ಮೈ ಇಂಟ್ರೊಡಕ್ಷನ್ ಫ್ರಮ್ ಫುಡ್ ಟು ಪೀಪಲ್ ಹ್ಯಾಸ್ ಬಿನ್ ಥ್ರೂ ಹಿಮ್, ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ. ಸೊ ಫಾರ್ ಹಿಮ್ ನಾನು ಟ್ರೈ ಮಾಡ್ತೀನಿ. ಸಾರಿ, ಮಿಸ್ಟೇಕ್ಸ್ ಜಾಸ್ತಿ ಇದೆ, ಅರ್ಥ ಆಗಿದೆ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವ ಇಲ್ಲ. ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಶೂಟಿಂಗಲ್ಲಿ ಮ್ಯಾಮ್ ಇದೆ, ಪಾಪ, ವಿನೋದ್, ಶ್ರೇಯಸ್, ಎವ್ರಿ ಒನ್ ಟ್ರೈ, ಎಲ್ಲರೂ ಟ್ರೈ ಮಾಡ್ತಿದ್ದೆ. ಬಟ್ ವಾಟ್ ಐ ವಾಂಟ್ ಟು ಸ್ಪೀಕ್ ಐ ಎಸ್ ಪ್ರಿಯಾ ಅವರೇ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಪ್ರೀತಿ ಇನ್ನೂ ಜಾಸ್ತಿ ಇದ್ರ ಮೇಲೆ. ಇದೀಗ ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬಲರಾಮನ ದಿನಗಳು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ. ಏನು ಹೇಳೋದು, ಬಿಕಾಸ್ ಚೈತನ್ಯ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ವೆರಿ ಯಂಗ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಬೇಕು ಅಂತ ಹೊರಟಿದ್ದೆ. ಬಟ್ ಆವಾಗ ನಾನು ಯಂಗ್ ಅಲ್ಲ ಅಂತ ಆಗ್ಬಿಡುತ್ತೆ. ಸೊ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್. ದ ಫುಲ್ ಫ್ಯಾಮಿಲಿ, ಐ ಲುಕ್ ಅಪ್ ಟು ಹಿಸ್ ಪೇರೆಂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಸೊ ಅವೆಲ್ಲ ಇದ್ದಾರೆ ಇಲ್ಲಿ, ಭಾಳ ಖುಷಿ. ಯಾಕಂದರೆ ಚೈತನ್ಯನಂಥ ಟ್ಯಾಲೆಂಟೆಡ್ ಮಾಡರ್ನ್ ಸೆನ್ಸಿಬಿಲಿಟಿ ಇದ್ದವರು, ಪ್ರೋಗ್ರೆಸಿವ್ ಮೈಂಡೆಡ್ ಪೀಪಲ್ ಶುಡ್ ಬಿ ಮೇಕಿಂಗ್ ಫಿಲ್ಮ್ಸ್. ಆವಾಗ ಅದು ಸಮಾಜಕ್ಕೂ ಒಳ್ಳೆಯದು, ಸಿನಿಮಾಕ್ಕೂ ಒಳ್ಳೆಯದು, ಒಂದು ಹ್ಯುಮ್ಯಾನಿಟಿಗೂ ಒಳ್ಳೆಯದು. ಸೊ ಅಂಥವ್ರು ಮಾಡ್ತಾ ಇದ್ದರೆ ಎವ್ರಿಥಿಂಗ್ ಈಸ್ ಫೈನ್ ಅಂತ ಅರ್ಥ. ಸೊ ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ, ಅವರು ಸಿನಿಮಾ ಆಗ್ತಾ ಇದೆ ಮತ್ತು ಒಂದು ಹಾಡು ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಥ್ರೂ ದಿಸ್ ಸಾಂಗ್ ಅಂತ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ, ಸಂತೋಷ್ ನಾರಾಯಣನ್ ಅವರ ಕಂಪೋಸಿಷನ್ಗೆ ನಾನೊಂದು ಹಾಡು ಬರೆಯೋಕ್ಕೆ ಆಯಿತು ಅನ್ನೋದು, ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹಿಸ್ ಕಂಪೋಸಿಷನ್ಸ್. ಅದೊಂಥರ ಮಜಾ ಇರುತ್ತೆ ಒಂದೊಂಥರ. ಅಂದರೆ ಇಟ್ಸ್ ಲೈಕ್ ವೆನ್ ಯು ಆರ್ ಗೋಯಿಂಗ್ ಟು ಸಮ್ವೇರ್, ಇಲ್ಲಿಂದ ಎಲ್ಲಿಗೋ ಹೋಗ್ತಾ ಇರ್ತೀವಿ, ಕೇರಳ ಆರ್ ಸಮ್ವೇರ್, ಸಡನ್ಲಿ ವಿಲ್ ಸಿ ಸಮ್ವೇರ್ ಒನ್ ಬೋರ್ಡ್, ಆನ್ ದ ಸೈನ್ ಬೋರ್ಡ್ ಆನ್ ಎ ರೋಡ್, ಊಟಿ 90 kilometers. You feel connected to Ooty. Are Ooty here? We had gone to honeymoon 40 years ago. Ooty 90 kilometers. So same way, Narayanan, Santosh Narayanan, we might have heard so many songs, so many things. Then suddenly I am now writing one song for him. See that kind of a connections. Because I have been writing in Kannada since last 15 years. I have written 500 songs almost. I have written for Manamurthy, I have written for Hari Krishna, I have written for so many compositions here. But as a
ರೈಟರ್ ಈಚ್ ಲ್ಯಾಂಗ್ವೇಜ್ ಹ್ಯಾಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಒಕ್ಕಣಿಕೆ ಇರುತ್ತೆ. ಸಂಗೀತದ್ದು ಕೂಡ ಜಾಯಮಾನ ಅಂತ ಕರಿತೀವಿ ನಾವು ಅದನ್ನು. ಮಲಯಾಳಂ ನಂಗೆ ಅನ್ಸುತ್ತೆ ಒಂದು ಮಲಯಾಳಂ ಕಂಪೋಸಿಷನ್ಗೆ ನಾನು ಬರೀಬೇಕು, ಒಂದು ಬೆಂಗಾಲಿಗೆ ಬರೀಬೇಕು, ಮರಾಠಿಗೆ ಬರೀಬೇಕು, ತಮಿಳಿಗೆ ಬರೀಬೇಕು, ನನಗೆ ಯಾವಾಗ ಬರೆಯೋಕ್ಕೆ ಸಿಗುತ್ತೋ ಏನೋ ಅಂತ. ದೆನ್ ಐ ಟ್ರೈ ಟು ಡೂ ಇಟ್ ಮೈ ಸೆಲ್ಫ್. ಐ ವಿಲ್ ಟೇಕ್ ಎ ತಮಿಳ್ ಸಾಂಗ್ ಆ್ಯಂಡ್ write it myself for my personal hobby. I do it. I used to do it in my college days. I used to write for Hindi songs myself. मेरा जीवन पूरा कागज पूरा ही रह गया, ಚೆನ್ನೆ ನಿನ್ನ ಚಿನ್ನದಂಥ ನೆನಪು ಕಾಡಿದೆ. I used to sing it in colleges. ಆ ಥರ ಮಾಡ್ತಿದ್ದೆ ನಾನು. ಸೊ ಲಾಸ್ಟ್ ಇಯರ್ 2 ವರ್ಷದ ಹಿಂದೆ ನನಗೆ ರೆಹಮಾನ್ ಈಸ್ ಎನದರ್ ನಮ್ಮನ್ನು ತುಂಬ ಕಾಡಿದಂಥ ಮ್ಯೂಸಿಕ್ ಕಂಪೋಸರ್. ಸೊ ಪೊನಿಯನ್ ಸೆಲ್ವನ್ ಕನ್ನಡ ವರ್ಷನ್ ಐ ಕುಡ್ ರೈಟ್ PS1 and PS2. So when I got an email from Maniratnam ji, I was thrilled. I couldn't believe. When I got another mail from Jaymohan sir, who is a great writer, that yours is the best version in all languages of PS1. It was for me, it was like a Nobel Peace Prize, not literature prize. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಗುರು ಹಿರಿಯರು, ಅದಾದಮೇಲೆ ಭಾಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್, ಇನ್ಫ್ಲುಯೆನ್ಸರ್ಸು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿದ್ದೀವಿ. ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹಾರ್ಟ್ಲಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ಸೀರೀಸ್ ಅವರ ಸೌತ್ ಹೆಡ್ ರಾಜು ಸರ್, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೆಷರ್ ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನೂ ಇಲ್ಲಿವರೆಗೂ ಹೇಳಿಲ್ಲ ಯಾರೂ. ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ. ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ, ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆ್ಯಂಡ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯೂಶಲಿ ನಾನು ಮಾದೇವಾಗಲಿ ಪ್ರತಿ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡೋಲ್ಲ, ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ, ಜನ ಮಾತಾಡ್ತಾರೆ. ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡು ಹೋಗ್ತು, ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಯಿತು. ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರದ್ದೊಂದು ನಮ್ಮ ಚೈತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ, ತಪ್ಪಾಗಲ್ಲ ಸರ್. ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿದ್ದೀರಾ ಅಂತ. ಎಸ್ ಅಫ್ಕೋರ್ಸ್. ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದೊಂದು ಅರ್ಥ ಆಗಲಿಲ್ಲ, ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್. ಭಾಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನಿಸುತ್ತೆ, ಅವ್ರು ತುಂಬ ಜನ ಬಂದಿಲ್ಲ ಇಲ್ಲಿ. ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ, ಯಾಕಂದರೆ ಕೋ ಡೈರೆಕ್ಟ್ರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅವ್ರು ಯಾಕೋ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ, ಅವ್ರು ಬರಬೇಕಾಗಿತ್ತು ಅವರು. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು, ಬಿಕಾಸ್ ಶಿ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ. ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು. ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ. ಒಂದಿಷ್ಟು ನಾವು ನಮ್ಮಿಬ್ಬರ ಒಂದು ಮನಸ್ಥಿತಿ ಒಂದೇ ಥರ ಇತ್ತು ಅನಿಸುತ್ತೆ. ನಾನೊಂದು ಇವರ ಬಗ್ಗೆ ತೆಗೆದು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿಂದ ನನಗವ್ರು ವಾಪಸ್ ಕಳಿಸ್ತಾರೆ, ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ. ನಾನು ಅನ್ಕೊತೀನಿ ನಾನು ಕಳಿಸಿರೋದನ್ನ ನೋಡಿ ಇವರೇನೋ ಹುಡುಕಿದ್ದಾರೆ ಅಂತ ಅಲ್ಲ, ಬಟ್ ನಾನು ಕಳಿಸೋದಕ್ಕೂ ಅವ್ರು ಕಳಿಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು. ಸೊ ನಾವಿಬ್ಬರು ಯೋಚನೆ ಮಾಡೋದು ಒಂದೇ ಥರ ಆಯಿತು. ಆ್ಯಂಡ್ ಫೈನಲಿ ಈಸಿಯರ್ ಇವರ ಬಿಗ್ಗೆಸ್ಟ್ ಪಿಲ್ಲರ್, ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ನಾವೇನೇ ಮಾಡಿರ್ಬೋದು, ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು, ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಇನ್ನೊಂದು ದೊಡ್ಡ ಕೆಲಸ. ಸೊ ಅದಕ್ಕೆ ಟೋಟಲಿ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ. ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾಕಂದರೆ ಇಡೀ ಸಿನಿಮಾ ಅವ್ರು ನೋಡಿದ್ದಾರೆ. ಎರಡು ಲೇಡೀಸ್ ನನಗೆ ಇದೊಂದು ಎರಡು ಶಕ್ತಿ. ಮೇಯ್ನಾಗಿ
ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗಬೇಕಾದ್ರೆ ಇನ್ನೊಂದು 1 ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಆಯಿತು, ಮೇಯ್ನು ಮ್ಯೂಸಿಕ್ ಜೀವನ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಜಯಸ್ ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಅಂದರು. ಸರ್ ನನ್ನ ತಲೆಯಲ್ಲಿ ಒಬ್ರು ಇದ್ದಾರೆ, ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನು ಪ್ರಶ್ನೆ ಕೇಳಿದೆ. ಹೇಳಿ ಶೈಸ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದರೆ ಹೇಳಿ, ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡ್ರು ನನ್ನ ಜೊತೆ. ಆಗ ಹೇಳಿದ್ದು ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಏನು ಹೇಳಿದಿರ ಶೈಸ್, ನಮ್ಮದು ಅರ್ಧ ಸಿನಿಮಾ ಬಜೆಟ್ನ ಎತ್ತಿಡ್ತಾ ಇದ್ದೀರ ನೀವು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಕೇಳ್ತೀನಿ. ಸರ್ ಇಲ್ಲ, ನಾನಾಗಲಿ ಟೈಗರ್ ಆಗಲಿ ಕಾರಲ್ಲಿ ಹೋಗ್ತೀವಿ, ಯಾವಾಗಲೂ ಒಳ ಚೆನ್ನಾಗಿ ಇದು ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೆ. ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಬಿ ಜಿ ಎಮ್ ನಮ್ಮಿಬ್ರಿಗೂ. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಸರ್ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತಂದೆ. ಇನ್ನೊಂದು ಹೇಳ್ತೀನಿ, ಈಗ ಪ್ರೆಸೆಂಟ್ಲಿ ಅವ್ರು ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಫ್ರೆಂಡ್ಸ್. ಪ್ಯಾನ್ ಇಂಡಿಯಾ ಸಿನಿಮಾ ಅದು. ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ, ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತಂದು. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿ ನಾವು ನೋಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನಾಗಿ ಹೊರಟ್ವಿ. ನಾನು, ನಿಶಮ್ಮ, ಟೈಗರ್, ಚೈತನ್ಯ ಸರ್. ಸರಿ ಅದಾದಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು. ಒಂದು 15 ಥರ ಊಟ ರೆಡಿ ಮಾಡಿದರು. ಎಲ್ಲ ಆಯಿತು, ಜೀವ ಟಗ 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 ಅಂತ ಇದ್ವಿ. ಏನು ಕಥೆ ಹೇಳೋದು, ಹೆಂಗೆ ಒಪ್ಪತ್ತೋ ಇಲ್ವೋ, ಆ ಥರದೊಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಅವಕಾಶ ಕೊಟ್ಟರಲ್ಲ, ಸರಿ ಅಂದ್ಬಿಟ್ಟು ಚೈತನ್ಯ ಸರ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸರಿ ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ, ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷ ಆನ್ಬೋರ್ಡ್ ಅಂದರು. ಅದೊಂದು. ಇನ್ನೊಂದು ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ದು ಐ ಬಜೆಟ್ ಅಂತ ಆಯಿತು, ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಹೊರಟ್ವಿ. ಹೊರಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು, ಓಕೆ. ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇದು ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡುವಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ಗೆ ಒಂದು ಕಾಲ್ ಮಾಡೋದು. ಒಂದೇ ಒಂದು ಕಾಲು, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡು ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸೀರೀಸ್ನ ನಮಗೆ ಆನ್ಬೋರ್ಡ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂಥ ಪ್ರೈಸು ಈ ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ. ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಭಾಳ ಖುಷಿ ಆಗುತ್ತೆ. ಬಿಕಾಸ್ ಯಾಕೆಂದರೆ ಅವತ್ತೊಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಫೇಸ್ ಕೊಟ್ಟಿದ್ದು. ಬಟ್ ಚೈತನ್ಯ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಲ್ಲ, ಥ್ಯಾಂಕ್ ಯು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಶುರು ಸಾಂಗು ಭಾಳ ಇಷ್ಟವಾದದ್ದು. ಬಟ್ ಇದು ನಮಗೆ ಒಂದು ಸ್ಮಾಲ್ ಗ್ರೌಂಡ್ ಹೇಗಿದೆ ಅಂತ ನಾವು ಒಂದು ಹಿಂಟ್ ಕೊಟ್ಟಿದ್ದೀವಿ ಅಷ್ಟೇ. It is so rare to see such a talented stage where people are just, there's no way anybody is going to talk great about anybody for that matter, at least about themselves. It's such a stage filled with humility and humble people with amazing talent, right from Vinod sir to Jayant sir, Chaitanya, Priya and Raju sir, Shreyas and Padmavati, Jairam madam, and the way they've kind of, I feel so welcome. I feel really awkward for all the praises because I really don't care about what people think about me. I've never cared. I just wear whatever my wife asked me to wear, and otherwise I'm just on my shorts and t-shirts running around. So it's just so overwhelming. And I watched the film. I think I'm probably the only person who's qualified to speak about the film, I would say, in this way, because everybody else is. I'm not going to speak about the music though. I watched the film. I feel like it's definitely a new chapter in Kannada movie space. Definitely. I don't know if you guys have realized what you've created. I don't even think these guys know themselves what they've created. It is an amazing film. I love the film, and I've been like jumping around. I've been sending Chaitanya like
kid that found a new toy. I've been sending him like videos of me working on the score and all that is happening. And this film is really, it's touched me, and like for me it was in the space of like Pudupete and Vadachennai. It was in that space for me. I'm so proud of you, Chaitanya. It's so soft spoken. I know about soft spoken people who create gangster films. I've worked with so many of them. This guy is way at the top of that lot. He's going to be a sensational name across India. Of course, he's a superstar here. He's amazing. And the way this character is, I can say it, it's about the rise of a gangster, obviously. And this gangster needs to be somebody who you wouldn't respect in the beginning. So for a star who has also had such a huge success recently, for him to do this role in the same space, I've worked on more than 1,000 films in my career, but as a composer I've done like I think 70-80 films. But one of the biggest challenges is that people change, and with big success and with recent success, you all would have seen that people really change, and I don't think this guy ever is going to change. And I was so happy for your recent success, and I was telling Chaitanya that I was so happy that it's going to be a great launching board for our film. It's going to help all of us, and I was so happy for you, sir. And when we are doing our song, Chaitanya, like this song was a little tough to kind of ace. I don't know. I might have had my Tamil biological influence somewhere DNA in the song when I split the meter or something. But then Jain sir, like I think he's the youngest in this stage. The way he came, like this is what my dad would have done. He would come with this teacup. He just actually came to an event with a teacup in his hand, and that became the most viral moment of that whole event. He just had his tea. He just didn't care about the world, and I could hear that in your lyrics, sir. You are an amazing legend. I'm so blessed, and again I have a lot of gratitude towards all of you, and also the entire fraternity, the Kannada film fraternity, for accepting me to be part of this journey. And it's been amazing, and the performances have been great. I've become a fan of Vinay, sorry. I thought your name was Vinayak, so sorry. Vinay, the way he infused 2 languages in his dialect was amazing. Priya has been wonderful, and we have had. I always wanted to work with Priya on some film, and I'm very happy that this is one of those like the toppings in a cake kind of a film, and it has been amazing. And of course, the producers, I think they went out of their way to fit me for this film, and they spoke like it was a favor that I did to them. No. ಫ್ಲೇವರ್ ಇತ್ತು, ಆ ರೀತಿ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಅಂದರೆ ಒಂದು 2 ವರ್ಷದ ಹಿಂದೆ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಆ ಸಿನಿಮಾದಲ್ಲಿ ಆ ದಿನಗಳು ಥರದ್ದೇ ಫ್ಲೇವರ್ ಇರಬೇಕು, ಆ ದಿನಗಳಲ್ಲಿ ಇರೋ ಎಲ್ಲ ಪಾತ್ರಗಳು, ಅಂದರೆ ಮುಖ್ಯವಾಗಿ ಆ ದಿನಗಳಲ್ಲಿರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದರು. ವಿನಯ್ ಗೌಡ ಅವ್ರು ಹೇಳಿದ್ರು, ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡಿದ್ರಿ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ ಅವರು ಮತ್ತು ಪದ್ಮಾವತಿ ಮೇಡಮ್, ನಮ್ಮ ಪ್ರೊಡ್ಯೂಸರ್ಸು, ಅವರು ಇದನ್ನು ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಬೇಕು ಅಂತ ನನ್ನ ಹತ್ರ ಬಂದರು. ಆಗ ನಾನು ವಿನೋದ್ ಅವ್ರ ಜೊತೆ, ಶ್ರೇಯಸ್ ಅವ್ರ ಜೊತೆ ಈ ಕತೆ ಬಗ್ಗೆ ಡಿಸ್ಕಸ್ ಮಾಡಿದೆ. ಎಲ್ಲ ಮಾಡಿದಾಗ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡಬೇಕು ಅಂತ ಬಂದಾಗ, ಆ ಸಿನಿಮಾಗೆ ಆ ದಿನಗಳಿಗೆ ಇಳೆಯರಾಜ ಅವರು ಮ್ಯೂಸಿಕ್ ಮಾಡಿದ್ರು. ಈಗ ಈ ಸಿನಿಮಾಗೆ ಯಾರು ಮಾಡಬೇಕು ಅಂತಂದಾಗ ವಿನೋದ್ ಅವರ, ಆಗ ಶ್ರೇಯಸ್ ಅವರ ಬಾಯಲ್ಲಿ ಬಂದಿದ್ದ ಒಂದೇ ಹೆಸರು ಸಂತೋಷ್ ನಾರಾಯಣ್. ಯಾಕೆಂದರೆ ಇವತ್ತು ಇಂಡಿಯನ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನರ್, though I don't think he liked me describing him as, but he also calls himself a gangster, and he calls his father also gangster. So, in any case, so he is somebody who blends authentic Indian music with Western, with folk,
with rock. There are so many shades to his music that there are in fact YouTube videos to study how he makes his music. There are videos analyzing how he makes his music. That kind of a legend, and we felt he's the only person who can compose for this film, and we were so happy to get him. Now the next challenge was, ನನಗೆ ಶ್ರೇಯಸ್ ಅವರು ಹೇಳಿದ್ರು ನೀವು ಸಂತೋಷವನ್ನು ಒಪ್ಪಿಸಿ ಅಂತ. ನಾನು ಹೇಳಿದೆ ತುಂಬ ಎಕ್ಸ್ಪೆನ್ಸಿವ್ ಕನ್ನಡ ಸಿನಿಮಾಗೆ ಅಷ್ಟು ದೊಡ್ಡ ಬಜೆಟಿನ ಮ್ಯೂಸಿಕ್ ಡೈರೆಕ್ಟರ್ನ ಹೇಗೆ ನಾವು ಕರ್ಕೊಬೋದು ಅಂತಂದೆ. ಅಂತ ಕೇಳಿದಾಗ ಶ್ರೇಯಸ್ ಹೇಳಿದ್ರು ನೀವು ಸಂತೋಷವನ್ನು ಒಪ್ಪಿಸಿ, ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ ಅಂತ. ಸೊ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಹೀಗೆ ಒಂದು ಸಿನಿಮಾ ಮಾಡ್ತೀನಿ, ನನಗೆ ಸಂತೋಷ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತಂದಾಗ ಕಾರ್ತಿಕ್ ಅವ್ರು ಕೇಳಿದ್ರು ಏನು ಸಿನಿಮಾ ಮಾಡ್ತೀರಾ ನೀವು ಅಂತ. ನಾನು ಹೇಳಿದೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ ಅಂತಂದೆ, ಅಂಡರ್ವರ್ಲ್ಡ್ ಸಿನಿಮಾ. ಆ ದಿನಗಳು ಆದ್ಮೇಲೆ ಕಡೆಗೆ 18 ವರ್ಷ ಆದ್ಮೇಲೆ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತೀರಾ, ಖಂಡಿತ ನಾನು ಮಾತಾಡ್ತೀನಿ ಅಂತಂದರು. ಸಂತೋಷ್ ಅವರು ಫೋನ್ ಮಾಡಿದ್ರು. ಸಂತೋಷ್ ಅವರು, ನಾನು, ನಿಶಾ ಮೇಡಮ್ ಮತ್ತು ಶ್ರೇಯಸ್ ಅವರು ಹೋಗಿ ಮೀಟ್ ಮಾಡಿದ್ವಿ, ಅವ್ರಿಗೆ ಕತೆ ಹೇಳಿದ್ವಿ, ಅವ್ರು ಒಪ್ಕೊಂಡ್ರು. ಇಲ್ಲಿ ತನಕ ಈ ಜರ್ನಿ ಮುಂದಕ್ಕೆ ಬಂದಿದೆ. ಇವತ್ತು ನೀವೇನು ನೋಡಿದ್ದೀರಾ, ಶುರು ಅನ್ನೋ ಹಾಡು, ಅದನ್ನ ಸಂತೋಷ್ ಅವರು ಕಂಪೋಸ್ ಮಾಡಿದ್ರು. ಕಂಪೋಸ್ ಮಾಡಿದಾಗ ಮಾಡೋಕ್ಕಾಗಿರಲಿಲ್ಲ. ಆ ಟ್ಯೂನ್ ನಾನು ಶೂಟ್ ಮಾಡುವಾಗಲೇ ನಾನು ವಿನೋದ್ ಅವ್ರಿಗೆ, ಪ್ರಿಯಾ ಅವ್ರಿಗೆ ಕೇಳಿಸಿದೆ, ಜಯಂತ್ ಕ್ಯಾಕಿಣಿ ಅವ್ರಿಗೆ ಲಿರಿಕ್ಸ್ ಬರೆಯೋದಕ್ಕೆ ಕಳಿಸಿದೆ. ಅವರು ಫಸ್ಟ್ ಟ್ಯೂನ್ ಕೇಳಿದಾಗ ಹೇಳಿದ್ರು, ಅವರು AR ರೆಹಮಾನ್ ಅವರ ಅಗನಗ ಅಂತ ಒಂದು ಹಾಡಿದ್ರು, ಅದನ್ನು ಬರೆಯುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಷ್ಟೇ ಚಾಲೆಂಜಿಂಗ್ ಇದು ಅಂತಂದ್ರು. ಆಮೇಲೆ ಇನ್ನೊಂದೇನಂದರೆ ಜಯಂತ್ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಕೆಲಸಕ್ಕೆ, ಹೌ ಕ್ಯಾನ್ ಈ ಕಂಪೋಸ್ ಲೈಕ್ ದಿಸ್ ಅಂತಂದ್ರು. ಹಂಗಂದ್ರೆ ಇಟ್ಸ್ ಅ ವೆರಿ ಗುಡ್ ಸಾಂಗ್ ಅಂತ ಅರ್ಥ, ಬಿಕಾಸ್ ಹಿ ವಾಸ್ ಚಾಲೆಂಜ್ಡ್ ಬೈ ದ ಕಾಂಪೋಸಿಷನ್. ಸೊ ಜಯಂತ್ ಅವರು ತುಂಬ ಅದ್ಭುತವಾಗಿ ಇದರ ಲಿರಿಕ್ಸನ್ನು ಬರೆದ್ರು. ಥ್ಯಾಂಕ್ ಯು ಜಯಂತ್ ಸರ್. ಆ್ಯಂಡ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಮಗೆ ಹಾಡಿರಲಿಲ್ಲ, ಟ್ಯೂನ್ ಇತ್ತು, ಹಾಡಿರಲಿಲ್ಲ. ವಿ ಡಿಂಟ್ ಹ್ಯಾವ್ ಅ ರೆಕಾರ್ಡೆಡ್ ಸಾಂಗ್. ವೇಣು ಸರ್ ನಾವು ಒಂದು ಸೆಪರೇಟ್ ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಇಟ್ಕೊಂಡಿರಲಿಲ್ಲ. ನಾವು ಶೂಟಿಂಗ್ ಮಾಡ್ತಿರುವಾಗ, ಬೇರೆ ಬೇರೆ ಸೀನ್ ಶೂಟ್ ಮಾಡ್ತಿರುವಾಗ ವೇಣು ಸರ್ ಎಲ್ಲರೂ ಒಂದು ಅದ್ಭುತವಾದ ಫ್ರೇಮ್ ಕಾಣಿಸಿದ್ರೆ ಅವ್ರು ಅದ್ಭುತವಾಗಿ ಮಾಡ್ತಾ ಇದ್ರು. ಆ ಫ್ರೇಮ್ನ ಅದ್ಭುತವಾಗಿ ಅವರು ಇದು ಮಾಡಿ ಫ್ರೇಮ್ ಮಾಡಿ, ನೋಡು ಇದು ಚೆನ್ನಾಗಿದೆ, ಇದರಲ್ಲಿ ನೀನೇನಾದ್ರು ಮಾಡು ಅಂತ ಹೇಳಿದ್ರು. ಆಗ ನಾನು ವಿನೋದ್ ಅವ್ರಿಗೆ ಮತ್ತು ಪ್ರಿಯಾ ಅವ್ರಿಗೆ ಐ ವುಡ್ ರಿಕ್ವೆಸ್ಟ್ ದೆಮ್, ಸಿ ದಿಸ್ ಇಸ್ ದ ಫ್ರೇಮ್ ಆ್ಯಂಡ್ ವೇಣು ಹ್ಯಾಸ್ ಸೆಟ್ ದಿಸ್, ವಾಟ್ ವಿಲ್ ಯು ಡೂ? ಸೊ ದೇ ವುಡ್ ಡಿಸೈಡ್, ದೇ ವುಡ್ ಡಿಸ್ಕಸ್ ಅಮಾಂಗ್ಸ್ ದೆಮ್ಸೆಲ್ಸ್ ಆ್ಯಂಡ್ ದೇ ವುಡ್ ಕಮ್ ಅಪ್ ವಿತ್ ಸಮಥಿಂಗ್. ಅವರಿಬ್ಬರು ಸೇರ್ಕೊಂಡು ಏನೋ ಒಂದು ಮಾಡೋರು, ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಹೀಗೆ ಪ್ರತಿ ಫ್ರೇಮಲ್ಲೂ ವಿನೋದ್ ಅವರು, ಪ್ರಿಯಾ ಅವರು ಏನೇನು ಮಾಡ್ತೀರಿ, ನೀವೇನೇನು ನೋಡ್ತೀರ ಸ್ಕ್ರೀನಲ್ಲಿ, ಒಂದು ರೀತಿ ಅವ್ರ ಇಂಡೈರೆಕ್ಟರ್ಸ್. ಅದಕ್ಕೆ ಅವರಿಬ್ಬರು ದೇ ಹ್ಯಾವ್ ಡೈರೆಕ್ಟೆಡ್ ದೋಸ್ ಆ್ಯಕ್ಷನ್ಸ್. ವೇಣು ಹ್ಯಾಸ್ ಸೆಟ್ ದೋಸ್ ಫ್ರೇಮ್ಸ್ ಬ್ಯೂಟಿಫುಲಿ. ಆದರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮ ಎಡಿಟರ್ ಸಂತೋಷ್ ಅವರು ಸಂತೋಷ್ ಅವರು ಕಂಪೋಸ್ ಮಾಡಿದಂಥ ಹಾಡಿಗೆ, ಜಯಂತ್ ಅವರು ಬರೆದಂಥ ಲಿರಿಕ್ಸಿಗೆ ಇವರಿಬ್ಬರು ಮಾಡಿದ್ದನ್ನು ಹೊಂದುವ ಹಾಗೆ ಅಷ್ಟು ಅದ್ಭುತವಾಗಿ ಪ್ರತಿ ಫ್ರೇಮಲ್ಲೂ ಅವರು ಜೋಡಿಸಿದ್ರು. ಅದರಿಂದ ಕಡೆಗೆ ಒಂದು ಈ ಹಾಡಿನ ಸ್ವರೂಪ ಆಗಿ ಬಂದಿದೆ. ಇನ್ನು ಸಿನಿಮಾದ ಎಲ್ಲ ಹಾಡುಗಳು ಇಷ್ಟೇ ಚೆನ್ನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇಡೀ ಜರ್ನಿ. ಇದ್ರ ಬಗ್ಗೆ ಸಂತೋಷ್ ಅವರು ಇನ್ನೂ ಮುಂದೆ ಹೇಳ್ತಾರೆ. ಕಡೆಯದಾಗಿ ನಾನು ಹೇಳೋದು ಒಂದು ಮಾತೇನೆಂದರೆ, ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಬಂದಿರಾ, ಧನ್ಯವಾದ. ನೀವು ಯಾವಾಗಲೂ ಕನ್ನಡದಲ್ಲಿ ಬರುವ ಒಳ್ಳೆಯ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದ್ದೀರಾ, ಹಾರೈಸಿದ್ದೀರಾ. ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್, ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳಂಥವರು, ಬಹಳ ಆಸೆಯಿಂದ ಶ್ರದ್ಧೆಯಿಂದ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಒಬ್ಬ ನಿರ್ದೇಶಕನಾಗಿ ನಾನು ಹೇಳ್ಬೋದು, ಈಗ ಸಂತೋಷ್ ನಾರಾಯಣನ್ ಅವ್ರನ್ನೇ ಅವ್ರು ಕರ್ಕೊಂಬಂದ್ರು ಅಂತಂದರೆ ಇದೇ ರೀತಿ ಶೂಟಿಂಗ್ ಮಾಡುವಾಗ ಎಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಒಂದೊಂದು ಫ್ರೇಮಲ್ಲೂ ಅವರು ಎಷ್ಟು ಚೆನ್ನಾಗಿ ನಮಗೆ ಬೇಕಾಗಿರೋದ ಆ ಸಿನಿಮಾಗೆ, ಕತೆಗೆ ಬೇಕಾಗಿರೋದನ್ನ ಸಲ್ಲಿಸಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ರೀತಿಯ ಮಹತ್ವಾಕಾಂಕ್ಷೆ ಇರುವಂಥ, ಆಸೆ ಇರುವಂಥ, ಶ್ರದ್ಧೆ ಇರುವಂಥ ನಿರ್ಮಾಪಕರು ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಕನ್ನಡಕ್ಕೆ ಇನ್ನೂ ಹಲವಾರು ಸಿನಿಮಾಗಳನ್ನ ಇವರು ಮಾಡ್ತಾರೆ. ದೋಸ್ ಲೈವ್ ವೈಲನ್, ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು, ಆರ್ಕೆಸ್ಟ್ರಾ ಆಗಲಿ, ಪ್ರತಿಯೊಂದು ಲೈವ್ ನೀವು ಹೋಗಿರೋದು. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ವೈಲನ್ದು ಒಂದಿಷ್ಟು ಲೈವ್ ವೈಲನ್ಸ್ ಹೋಗುತ್ತೆ. ಐ ಥಿಂಕ್ ಒಂದು 40, 50, 60, 100, 40 ವೈಲನ್ಸ್, ಒಂದು 40 ವೈಲನ್ ಹೋಗುತ್ತೆ. ಒಂದು ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ. ಐ ಥಿಂಕ್ BGM ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನಮಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ. ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ, ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ. ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲಿಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ.
ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ, ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ. ಸೊ ಪದ್ಮಾವತಿ ಅವರು ಒಂದು ದೊಡ್ಡ ಸಿನಿಮಾ, ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ. ಸೊ ಅದು ಇವತ್ತಿಂದಲ್ಲ, ಯಾವತ್ತಿಂದನೂ ಅದು ಪ್ಲ್ಯಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಮ್ಮ, ಥ್ಯಾಂಕ್ ಯು ಅವ್ರಿಗೂ. ಆ್ಯಂಡ್ ಶ್ರೇಯಸ್ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನು ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ, ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸಿಗೆ ತರೋದೇ ದೊಡ್ಡದು. ಅದು ಒಂದು ಹರಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನಗೆ ಏನಾಯಿತು ಅಂದರೆ, ಬಿಕಾಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ರು. ನನಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇರಲಿಲ್ಲ. ಯಾಕಂದರೆ ಹ್ಯೂಜ್ ಸಿನಿಮಾ ಇದು. ಬಟ್ ಆದರೆ ಮಾದೇವ ಆದಮೇಲೆ ನನಗೊಂಚೂರು ನಂಬಿಕೆ ಬಂತು, ಎಲ್ರಿಗೂ ನಂಬಿಕೆ ಬಂತು. ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತೇಳಿ. ಸೊ ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನಿಮಗೂ. ಆ್ಯಂಡ್ ಅಫ್ಕೋರ್ಸ್ ಜಯನ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ, ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡು ಗುಣುತ್ತಾ ಲೈಫ್ ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯನೋ ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆ್ಯಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಸೊ ಅದಕ್ಕೆ ಜಯನ್ ಸರ್ ಕರ್ಕೊಂಡ್ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ಇಡೀ ಟೀಮ್ ಕಂಡಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋ ಸ್ಟಾರ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶಲಿ ಹೀರೋಯಿನ್ಸ್ ಹಾಯ್ ಮಾ ಹೇಗಿದ್ರೆ ಗುಡ್ ಮಾರ್ನಿಂಗ್ ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರಲ್ಲಿ ಒಂದು 23 ಸಿನಿಮಾಸ್ ಹಂಗೆ ಇದ್ದವನು. 24th ಸಿನಿಮಾ ಏನು ಅಂದರೆ ಮಾದೇವ ಎಷ್ಟು ಸೊನಾಲ್ ನನಗೆ ಅಂದರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಸೊನಾಲ್ ಮಂಟರು. ಅವರು ಅಷ್ಟು ಒಂದು ಕ್ವಾಟ್ಲೆ ಕೊಟ್ಟರು ಅಂದರೆ ಸೋನಾಲ್ ಅವರ 2ರಷ್ಟು ಇವರು ನನಗೆ ಅನಿಸ್ಬಿಡ್ತು. ಯಾಕಂದರೆ ನಮ್ಮ ಹುಡುಗ ಫಸ್ಟ್ ಡೇನೇ ಇವರು ನೋಡಿದಾಗ ಅಣ್ಣ ಸೋನಾಲ್ ಅವರು ಡಬಲ್ ಇದ್ದಾರೆ ಅಣ್ಣ ಇವರು ಅಂತ. ಅದೇ ಥರ ಅಂದರೆ ಅಷ್ಟು ಜೋವಿಯಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಯು ಲುಕ್ ಅಮೇಝಿಂಗ್ಲಿ ಬ್ಯೂಟಿಫುಲ್. ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡು, ನೀವೇ ಒಂದಿಷ್ಟು ಕಂಪೋಸ್ ಮಾಡಿಕೊಂಡು ವಾಟ್ ಐ ವಾಂಟ್ ಟು ಡೂ ಅಂತ ನಮ್ಮನ್ನು ಕೇಳೋರು. ಸರ್ ನಾವು ಕಂಪೋಸ್ ಮಾಡ್ಕೊಂಡು 2 ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡಿಕೊಂಡು ಆ ಒಂದು ಕಂಫರ್ಟ್ ಝೋನ್ ಭಾಳ ಇಂಪಾರ್ಟೆಂಟ್ ಯಾವತ್ತೂ ಆರ್ಟಿಸ್ಟ್ಗೆ. ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸೋನಾಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾ ಅವ್ರಿಗೆ ನಾನು ಇದ್ರು ಬಲರಾಮಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದಕ್ಕೂ ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಾನು ಆಗಲೇ ಹೇಳಿದ್ದೀನಿ, ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಆ್ಯಂಡ್ ಶುರು ಸಾಂಗು ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಶುರು ನಮಗೆ ನಾವು ಕೇಳಿದಾಗ ಅದು ಒಂದು ಸ್ವಲ್ಪ ಟೈಮ್ ತೊಗೊಂತು. ಯಾಕಂದರೆ ಫಸ್ಟ್ ನಾವು ಬೇರೆ ಲಿರಿಕ್ಸಲ್ಲಿ ಕೇಳ್ಬಿಟ್ಟಿದ್ವಿ, ಅದನ್ನು ಕೇಳಿ ಅದಾದಮೇಲೆ ಈಗ ಶುರು ಅಂತ ಕೇಳಿ ಶುರು ಆಯಿತು ಒಂದು ನೋಟು ಆ್ಯಂಡ್ ದೋಸ್ ಕೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಐ ಥ್ಯಾಂಕ್ ಮೈ ಕೋ ಸ್ಟಾರ್ಸ್ ವಿನಯ್ ಗೌಡ್ರು ಆ್ಯಂಡ್ ವಂಡರ್ಫುಲ್ ಬ್ಯೂಟಿಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟು ಆ್ಯಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೆ ಫಸ್ಟು ಶಾರ್ಟೇ ಇದ್ದಿದ್ದು ಬಂದು ಅವ್ರು ನನಗೆ ಎದೆ ಓದಿಬೇಕು. ಫಸ್ಟ್ ಶಾರ್ಟೇ ಕೊಟ್ಬಿಟ್ಟು ಅವ್ರಿಗೆ ಅವರು ಸರ್ ಏನು ಸರ್ ಇದು ಸ್ಟಾರ್ಟಿಂಗಲ್ಲೇ ಇದೆ ಅಂತ. ಬಟ್ ನಾನು ತುಂಬ ಕಂಫರ್ಟ್ ಝೋನ್ ಕೊಟ್ಟು ಇಲ್ಲ ಆಯಿತು. ನಾನು ಫೈಟ್ ತುಂಬ ಚೆನ್ನಾಗಿ ನಾನು ಬರ್ತಿರೋದು ಬಿಕಾಸ್ ನನ್ನ ತಂದೆಯಿಂದ ಅದು ರಕ್ತಗತವಾಗಿ ಬರ್ತಿರೋದ್ರಿಂದ. ಸೊ ನಾನು ಅವರು ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಾದಮೇಲೆ ಕತ್ತಿದು ನಂದು ಒಂದಿಷ್ಟು ಇಂಪಾರ್ಟೆಂಟ್ ಇದು ಇನ್ಪುಟ್ಸ್ಗಳಿತ್ತು. ಅದು ಆ ಒಂದು ಸ್ಟೈಲ್ ನಮ್ಮ ಫ್ರೇಜರ್ ಟೌನಲ್ಲಿ ಹುಟ್ಟು ಬೆಳೆದ ನಾನು ಆ ಒಂದು ಸ್ಟೈಲ್ದು ಚೂರು ಅದೆಲ್ಲ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ರಾಜೇಂದ್ರ ಆಗಲಿ, ನಮ್ಮ ಅಭಯ್ ಪುನೀತ್ ಅವರಾಗಲಿ, ಸೀನಾ ಆಗಲಿ ಆ್ಯಂಡ್ ಅನಿಲ್ ಸಿದ್ದು ಆಗಲಿ ಭಾಳಷ್ಟು ಜನ ಇದರ ಕೆಲಸ ಮಾಡಿದ್ದಾರೆ. ನನ್ನ ಟೀಸರ್ ಆ್ಯಂಡ್ ಟ್ರೈಲರ್ ದಿನ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಎಲ್ಲನೂ ಹೇಳ್ತೀನಿ. ಸೊ ಈಗ ದಿಸ್ ಇವೆಂಟ್ ಇಸ್ ಸೂಪರ್ ಸ್ಟಾರ್ ಈಸ್ ಹಿಯರ್ ಆ್ಯಂಡ್ ಸಂತೋಷ್ ಸರ್ ಮಾತಾಡಬೇಕು. ಆ್ಯಂಡ್ ಥ್ಯಾಂಕ್ ಯು. ಯಾಕಂದರೆ ಅವರು ಭಾಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಥ್ಯಾಂಕ್ ಯು ಸೊ ನಮಸ್ಕಾರ. ಇವತ್ತಿನ ದಿನ ನಾನು ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಇವತ್ತಿನ ದಿನ ಈ ಸಕ್ಸಸ್ ಆಗಬೇಕು ಅಂದರೆ ಕಾರಣರು ನಮ್ಮ ಮಾಧ್ಯಮ ಮಿತ್ರರು.
ಯಾವತ್ತೂ ಯಾರಿಗೂ ಎಲ್ಲರಿಗೂ ಹೆಸರು ಕೊಡಬೇಕಾಗಿರೋಂಥವ್ರು ನಮ್ಮ ಮಾಧ್ಯಮ ಮಿತ್ರರು. ಅದಕ್ಕಾಗಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಫಸ್ಟೇ ಹೇಳ್ತೀನಿ. ಹಾಗೆ ಮಾತಾಡಲಿಕ್ಕೆ ಮಾತೇ ಬಾರದಾಗಿದೆ. ಏಕೆಂದರೆ ಎಲ್ಲರೂ ಕೂಡ ಒಂದು ಖುಷೀಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನೂ ಇಲ್ಲ. ಬಟ್ ಅದನ್ನು ನೋಡ್ತಾ ಇದ್ದೀನಲ್ಲ ಕಣ್ಣಿಂದ, ಅದೇ ನನ್ನ ದೊಡ್ಡ ಖುಷಿ. ನಿಜವಲ್ಲೂ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾವನ್ನು ಮಾಡಿದ್ದು. ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೊಂದು ಸಿನಿಮಾ ಮಾಡಬೇಕು ಅಂತಲೇ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನು ಒಳ್ಳೆ ಎಲ್ಲರೂ ಕೂತ್ಕೊಂಡು ನೋಡುವಂಥ, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಇವತ್ತು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಹಂಗೆ ನೋಡ್ಕೊಂಡ್ರು, ಹಿಂಗೆ ನೋಡ್ಕೊಂಡ್ರು ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವರು ನನಗೆ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಆ್ಯಕ್ಟರ್ಗಳು ಕೂಡ ಕರೆಕ್ಟಾಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಸಂತೋಷ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತು ಸ್ಥಿತಿಲಿ ಅವ್ರಿಗೆ ನಾನು ಏನು ಹೇಳಿದ್ರು ಸಾಲದು. ಅವರು ಎಂಥ ಕಂಡೀಷನಲ್ಲಿದ್ದರು ಅಂದರೆ ಬರೋ ಸ್ಥಿತಿಲಿ ಇರಲಿಲ್ಲ. ಆದರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನು ಮರೆತು ಇವತ್ತು ನಮಗೆ ಸಾಥ್ ಕೊಟ್ಟಿತ್ತಂತೂ ನಮಗೆ ತುಂಬ ಖುಷಿ ಇದೆ. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಈ ಸಂಗೀತದಲ್ಲಿ ಈ ಮ್ಯೂಸಿಕನ್ನು ನೀಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ಹೌದು, ಫಸ್ಟು ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬ ಒಪ್ಕೊಂಡು ಬಂದಿತ್ತು. ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ ಅದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಹಾಗೆ ನಮ್ಮ ಟಿ ಸೀರೀಸ್ದರು ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡೋಕ್ಕೆ ಹೋದಾಗಲೂ ಕೂಡ ಅವರು ನಮಗೆ ತುಂಬ ಹೃದಯಪೂರ್ವಕವಾಗಿ ನಮಗೆ ಮುಂದೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗನ್ನು ಪರ್ಚೇಸ್ ಮಾಡಿದ್ದು ಕೂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಬಟ್ ಎಲ್ಲರೂ ನಾನು ಪ್ರಿಯಾ ಕೂಡ ನಾವು ಯಾವತ್ತೂ ಒಂಥರ ಫ್ರೆಂಡ್ಸೇ ಆಗಿ ಅಷ್ಟೊಂದು ಕಾಮಿಡಿ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋರು, ತುಂಬ ಖುಷಿಯಾಗಿರೋರು, ತುಂಬ ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಏನು ಸಾಥ್ ಕೊಡಬೇಕು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೊಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಕೊಡ್ತೀನಿ. ವಿನಸ್ ಸರ್ ಅಷ್ಟೇ ತುಂಬ ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಥರನೇ ಇದ್ಕೊಂಡು ಈ ಸಿನಿಮಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ. ಇದು ಜನರಲ್ ಆಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋವಂಥದ್ದು ನೀವೆಲ್ಲರೂ ಪಾಸಿಟಿವಲ್ಲಿ ನೆಗೆಟಿವಲ್ಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ಅದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು, ಪದ್ಮಾವತಿ ಮಾಲಿ, ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಬೇಕು. ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್. ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದನ್ನು 3 ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು. ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಂಬಳಕಾಯಿ ಹೋಗೋರು ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮೇಡಮ್, ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದು ನನ್ನನ್ನು ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್. ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊಳ್ತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐಮ್ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಚೈತನ್ಯ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್. ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹಿ ಈಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್. ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು, ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು, ಆ ಒಂದು 80s ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ. ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು.
ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಸರ್ ಎಲ್ಲ ದಿನಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೈನ್ ದ ಸ್ಟೋರಿ. I was so excited to do this. Thank you so much for the opportunity, sir. And as usual, the most handsome VP, sir. And Priya ma'am, look beautiful on screen. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು, ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾಂಡ್ಸಮ್ ಆ್ಯಂಡ್ ಮ್ಯಾಮ್ ಯು ಲುಕ್ ವೆರಿ ಗಾರ್ಜಿಯಸ್. ಆ್ಯಂಡ್ ನೀವಿಬ್ಬರು ಒಂದು what do you say? You look like a painting to me. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. You guys make a very good pair. ಶುರು ಸರ್, ಗುಡ್ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಯು ಹ್ಯಾವ್ ಗಿವನ್ ಲೈಫ್ ಟು ಅವರ್ ಮೂವಿ ವಿತ್ ಅವರ್ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಯಂತ್ ಸರ್, ಏನು ಹೇಳಿ ನಿಮ್ಮ ಬಗ್ಗೆ ಸರ್? ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು, ಬಟ್ ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳೆದಿರೋದು ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮಗೊಂಥರ ಮೈಲಿಗಲ್ಲಿದ್ದಂಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಬಟ್ ನನಗೆ ಇದೊಂದು ಪಾತ್ರ ಕೊಟ್ಟಿದ್ದು ಸಿ, ಎಲ್ಲರಿಗೂ ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ. ದಿಸ್ ಈಸ್ ಮೈ ಡ್ರೀಮ್ ರೋಲ್, ವಾಟ್ ಐ ಹ್ಯಾವ್ ಪ್ಲೇಡ್ ಹಿಯರ್. ಚೈತನ್ಯ ಸರ್ ನನಗೆ ಈ ಥರ ಬೇಕು ಅಂತ ಹೇಳಿದ್ರು, ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ, ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಹಿ ಹಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದಿದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್.